ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 92.7 ನಿಮ್ಮ ಪ್ರೀತಿಯ ಆರ್ಜೆ ಶ್ರೀವಿದ್ಯಾ, ನಾನು ನಿಮ್ಮ ಜೊತೆಯಾಗಿದ್ದೀನಿ. ಇವತ್ತಿನ ದಿನ ನಾವು ಒಂದು ಸ್ಪೆಷಲ್ ಪಾಡ್ಕಾಸ್ಟ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ಹೌದು, ಏನಿದು ಸ್ಪೆಷಲ್ ಪಾಡ್ಕಾಸ್ಟ್ ಪ್ರೋಗ್ರಾಮ್ ಅಂತಂದ್ರೆ ವರ್ಲ್ಡ್ ಕಾಂಟಿನೆಂಟ್ಸ್ ವೀಕ್. ಅಂದ್ರೆ ಏನಿದು ಕಾಂಟಿನೆಂಟ್ಸು, ಜಗತ್ತಿನೆಲ್ಲೆಡೆ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಇವತ್ತಿನ ದಿನ ಈ ಪಾಡ್ಕಾಸ್ಟ್ ನಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಜೊತೆಯಲ್ಲಿ NU ಹಾಸ್ಪಿಟಲ್ಸ್ ನ ಚೇರ್ಮನ್ ಆದಂತಹ ಡಾಕ್ಟರ್ ವೆಂಕಟೇಶ್ ಕೃಷ್ಣಮೂರ್ತಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವರು ಸೀನಿಯರ್ ಕನ್ಸಲ್ಟೆಂಟ್ ಇನ್ ಯೂರಾಲಜಿ. ಸರ್, ವೆಲ್ಕಮ್ ಟು ದ ಶೋ ವಾಸ್ ಅಗೇನ್. ಥ್ಯಾಂಕ್ ಯು. ಸರ್, ಈಗ ನಿಮ್ಮ ಪ್ರಾಕ್ಟೀಸ್ ಅಲ್ಲಿ ಅಫ್ಕೋರ್ಸ್ ಸಾಕಷ್ಟು ಕೇಸಸ್ ನ ನೋಡಿರ್ತೀರಿ. ತುಂಬಾ ಯುನೀಕ್ ಕೇಸಸ್ ಇರ್ಬೋದು ಅಥವಾ ಪೆಕ್ಯುಲಿಯರ್ ಇರ್ಬೋದು, ಆ ಥರದ್ದೆಲ್ಲ ಇರುತ್ತೆ. ಸೊ ಆದ್ರೆ ಈಗಿನ ಸಮಯದಲ್ಲಿ ತುಂಬಾ ಕಾಮನ್ ಆಗಿ ನಿಮ್ಮ ಪ್ರಾಕ್ಟೀಸ್ ಅಲ್ಲಿ ನಿಮ್ಗೆ ಆಶ್ಚರ್ಯ ಅಂತ ಅನ್ಸುವಂತ ವಿಷಯ ಏನು? ಯಾವ ವೈಜ್ಞಾನಿಕವಾಗಿ ವೈದಿಕ ಸಂಸ್ಥೆಯಲ್ಲಿ ಇಂಥದ್ದಕ್ಕೆ ಕಾರಣಗಳು ಯಾವುದು ಆಶ್ಚರ್ಯ ಆಗುವಂಥದ್ದಲ್ಲ. ಆದರೆ ಇಂಥ ಒಂದು ತೊಂದರೆ ಇನ್ಕಾಂಟಿನೆನ್ಸ್ ವೀಕ್ ಅನ್ನೋದು ಆಚರಿಸಬೇಕಾಗಿದ್ರೆ ಅದಕ್ಕೊಂದು ಬಹಳ ಮುಖ್ಯವಾದ ಕಾರಣ ಇದೆ. ಇನ್ಕಾಂಟಿನೆನ್ಸ್ ಅಂದ್ರೆ ಮೂತ್ರವನ್ನು ನಿಯಂತ್ರಿಸಕ್ಕಾಗದೇ ಇರುವಂತ ತೊಂದರೆ. ಎಷ್ಟು ಅಂದ್ರೆ ಪ್ರತಿ ದೇಶದಲ್ಲಿ ಅವ್ರು ಎಷ್ಟೇ ಹೇಳಿ, ಒಂದು 20% ಶೇಕಡ 20% ಜನಗಳಿಗೆ ಇದೆಲ್ಲ ಇರುತ್ತೆ ಅಂದ್ರು ಅದಕ್ಕೆ 4% ಯಾರು ಹೋಗಿ ವೈದ್ಯರನ್ನು ನೋಡೋದು. ಅಂದ್ರೆ ಅದ್ರ ಪ್ರಮಾಣ ಅಷ್ಟೊಂದಿದೆ. ಆದ್ರೂ ಅದನ್ನ ಹೋಗಿ ಇದನ್ನ ಸರಿಪಡಿಸ್ಬೋದು ಅನ್ನೋ ಒಂದು ಭಾವನೆನೇ ಇದೆ. ಅದು ಆಶ್ಚರ್ಯ. ಅಂದ್ರೆ ನಿಮ್ ಹತ್ರ ಬರುವಂತಹ ಪೇಷಂಟ್ಸ್ ಇವಾಗ ಆಲ್ರೆಡಿ ಅವ್ರಿಗೆ ತುಂಬಾ ಜಾಸ್ತಿ ಆಗೋಗಿರುತ್ತೆ, ಅವಾಗ ದೇ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್, ಅವಾಗ ಬರ್ತಾ ಇದ್ದಾರೆ. ಖಂಡಿತ ಹೌದು. ಇದು ಬಹಳ ಅಂದ್ರೆ ಎಲ್ಲದಕ್ಕೆ ತೊಂದರೆ ಬಹಳ ಹೆಚ್ಚಾಗಿ ಮತ್ತೆ ಅದರಿಂದ ಅವ್ರ ದಿನನಿತ್ಯ ಚಟುವಟಿಕೆಗಳಿಗೇನೆ ಅಫೆಕ್ಟ್ ಆಗ್ತಾ ಇದೆ ಅಂದ್ರೆ ಆಗ ಸರಿ ಏನೋ ಒಂದು ಮಾಡಬೇಕು ಅಂತ ಹೇಳಿ ಆಸ್ಪತ್ರೆಗೆ. ಸರ್, ಇವತ್ತಿನ ಪಾಡ್ಕಾಸ್ಟ್ ನ ಮುಖ್ಯ ಪ್ರಶ್ನೆ, ಈ ಕಾನ್ಸಿನೆನ್ಸ್ ಅಂದ್ರೆ ಏನು ಎಕ್ಸಾಕ್ಟ್ಲಿ? ಸಿಂಪಲ್ ವರ್ಡ್ಸ್ ಅಲ್ಲಿ ಕಾಮನ್ ಜನಕ್ಕೆ ಅರ್ಥ ಆಗೋ ರೀತಿ. ಸಾಧಾರಣವಾಗಿ ಮನುಷ್ಯರು ತಮಗೆ ಬೇಕಾದಾಗ ಬೇಕಾದ ಸಂದರ್ಭ ಬೇಕಾದ ಸಮಯದಲ್ಲಿ ಹೋಗಿ ಮೂತ್ರ ಮಾಡುವಂಥದ್ದು ಶಕ್ತಿ ಇದೆ. ಅದನ್ನ ಕಳ್ಕೊಂಡ್ರೆ ಅದು ಈ ಕಾಂಟ್ರಿ ಆ ಶಕ್ತಿ ಕಳ್ಕೊಂಡ್ರೆ ಮತ್ತೆ ಅದು ಈ ಕಾಂಟ್ರಿ. ಅಂದ್ರೆ ನಾವು ಹೇಳೋದದು ಇನ್ವಾಲ್ವೆಂಟ್ರಿ ವಾಯ್ಡಿಂಗ್. ಅಂದ್ರೆ ಅದು ಗೊತ್ತಿಲ್ಲದೆ ಅಥವಾ ಕಂಟ್ರೋಲ್ ಮಾಡೋಕ್ ಆಗದೆ ಮೂತ್ರ ತಮ್ಮ ಒಳ ಉಡುಪಲ್ಲಿ ಹೋಗೋದು ಆದ್ರೆ ಅದು. ಸರ್, ಹೆಚ್ಚಾಗಿ ನೀವು ಅಂದ್ರೆ ಯಾವ ಏಜ್ ಅವರು ಈ ತರ ಪ್ರಾಬ್ಲಮ್ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾರೆ? ಅಥವಾ ಓವರ್ ಆಕ್ಟಿವ್ ಬ್ಲಾಡರ್? ಎಲ್ಲಾ ವಯಸ್ಸಲ್ಲೂ ಸಣ್ಣ ಮಕ್ಕಳೇನು ಹೇಳಿದ್ರು ವಯಸ್ಕರವರೆಗೆ ಇದೆ. ಮೊದಲು 2.5-3 ವರ್ಷ ಮಕ್ಕಳಲ್ಲ ನಾವು ಅದು ನಾರ್ಮಲ್. ಅಂದ್ರೆ ಬ್ಲಾಡರ್ ಮೆಚ್ಯೂರಿಟಿ, ನರಗಳೆಲ್ಲ ಹೋಗಿ ಕನೆಕ್ಷನ್ ಕೊಟ್ಟು ಇದನ್ನೆಲ್ಲ ಅದು ಟಾಯ್ಲೆಟ್ ಟ್ರೈನಿಂಗ್. ಈ ಟಾಯ್ಲೆಟ್ ಟ್ರೈನಿಂಗ್ ಆ ವಯಸ್ಸು ಮೀರಿ ಇದೇ ರೀತಿ ಹೆಚ್ಚಾಗಿ ನಮ್ಮ ಇದರಲ್ಲಿ ಮಲ ವಿಸರ್ಜನೆ ಬಗ್ಗೆ ಮಾತಾಡೋದಿಲ್ಲ ನಾವು. ಅದ್ರ ಮೂತ್ರ ಉಪಸ್ಥಿತಿಯ ತೊಂದರೆಗಳು ಅಂದ್ರೆ ಆಗ ನಾವು ಅದಕ್ಕೆ ಟ್ರೀಟ್ ಹೆಚ್ಚಾಗಿ 2 ಸೇರಿರುತ್ತೆ ಮಕ್ಕಳಲ್ಲಿ. ಹಾರಿ ಎಲ್ಲ ವಯಸ್ಸಲ್ಲೂ ಇದೆ. ಹೆಂಗಸರಲ್ಲಿ ಗಂಡಸರಿಗಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣ. ಇದಕ್ಕೆ ಕಾರಣ ಏನು? ಮುಖ್ಯವಾಗಿ ಹೆಂಗಸರಲ್ಲೇ ಯಾಕೆ ಅವರಲ್ಲಿ ಹೆಂಗಸರಲ್ಲಿ ಪ್ರೆಗ್ನೆನ್ಸಿ, ಡೆಲಿವರಿ ಮತ್ತೆ ಹೋಗ್ತಾ ಹೋಗ್ತಾ ಪೆಲ್ವಿಕ್ ಫ್ಲೋರ್ ವೀಕ್, ಆ ಮಾಂಸಖಂಡ ಎಲ್ಲ ವೀಕ್ನೆಸ್ ಆಗೋದು. ಮತ್ತೆ ಮೆನೋಪಾಸ್ ಆಗ ಅಗೇನ್ ಮಕ್ಕಳು ವೀಕ್ನೆಸ್ ಅದೆಲ್ಲ ಆಗಿ ಅದರಿಂದ ಅವರಲ್ಲಿ ಸ್ವಲ್ಪ ಹೆಚ್ಚಾಗಿ ಕಾಣ. ಗಂಡಸರಲ್ಲಿ ಸಾಧಾರಣವಾಗುವುದು ವಯಸ್ಸಾದ ನಂತರ ಪ್ರಾಸ್ಟೇಟ್ ಗ್ರಂಥಿಯಿಂದ ತೊಂದರೆಗಳಿಂದ ಆ ರೀತಿ ಆಗುತ್ತೆ. ಇವಾಗ ಓವರ್ ಆಕ್ಟಿವ್ ಬ್ಲಾಡರ್ ಮತ್ತೆ ಇನ್ಕಾಂಟಿನೆನ್ಸ್ ವ್ಯತ್ಯಾಸ ಏನು? ವಾಟ್ಸ್ ದ ಡಿಫರೆನ್ಸ್? ಓವರ್ ಆಕ್ಟಿವ್ ಬ್ಲಾಡರ್ ಅಂದ್ರೆ ಬೇರೆ ಬೇರೆ ಕಾರಣಗಳಿದೆ. ಅಂದ್ರೆ ಓವರ್ ಆಕ್ಟಿವ್ ಅಂದ್ರೆ ಸಾಧಾರಣವಾಗಿ ಈ ಬ್ಲಾಡರ್ ಕೆಲಸ ಏನ್ ಕಾರ್ಯನಿರ್ವಹಿಸುತ್ತೆ
ಅದೊಂದು ಇಟ್ ಈಸ್ ಎ ಸ್ಟೋರೇಜ್ ರಿಸರ್ವಾಯರ್. ಕಿಡ್ನಿನಲ್ಲಿ ಮೂತ್ರ ನಿಲ್ಲೋದಿಲ್ಲ. ಕಿಡ್ನಿನಲ್ಲಿ ಉತ್ಪತ್ತಿಯಾಗಿ ಅದೇ ತಲಕಾವೇರಿ ಅದು ಅಲ್ಲಿಂದ ಹರಿಯುತ್ತೆ, ಅದು ಬಂದು ಬ್ಲಾಡರ್ ಅಲ್ಲಿ ಸೇರುತ್ತೆ. 99% of the work of the bladder is storage. ಓಕೆ. Only 1% is passing urine. ಹಾಗಾದ್ರೆ ಕಿಡ್ನಿ ಏನ್ ಕೆಲಸ ಮಾಡುತ್ತೆ? ಕಿಡ್ನಿ ಮೂತ್ರ ಉತ್ಪಾದನೆ ರಕ್ತದಿಂದ ಎಲ್ಲ ಫಿಲ್ಟ್ರೇಷನ್ ಮಾಡಿ ಕಿಡ್ನಿದ ಅನೇಕ ಕೆಲಸಗಳಿದೆ. ಅದರಲ್ಲಿ ಒಂದು ಅಂದ್ರೆ ರಕ್ತದಲ್ಲಿರೋ ಕಶ್ಮಗಳು, ಶರೀರದಲ್ಲಿರೋ ಕಶ್ಮಗಳನ್ನೆಲ್ಲ ಫಿಲ್ಟರ್ ಮಾಡಿ ಈ ಮೂತ್ರದಲ್ಲಿ ಅದನ್ನ ಹೊರಗೆ ಹಾಕಿ. ಹಾಗಾದ್ರೆ ಸರ್, ಓವರ್ ಆಕ್ಟಿವ್ ಬ್ಲಾಡರ್ ಅಂದ್ರೆ ಅದು ಯಾಕಾಗುತ್ತೆ? ಸೊ ಈ ಬ್ಲಾಡರ್ ಇದರಿಂದ ಅದನ್ನ ನಾನು ಹೇಳಿದ್ನಲ್ಲ, ಅದ್ರ ಮುಖ್ಯ ಕೆಲಸ ಸ್ಟೋರೇಜ್. ಸ್ಟೋರೇಜ್ ಅಟ್ ಲೋ ಪ್ರೆಷರ್. ಅಂದ್ರೆ ತುಂಬಿದ ತಕ್ಷಣ ಪ್ರೆಷರ್ ತುಂಬಾ ಜಾಸ್ತಿ ಆಗುತ್ತೆ, ಕಿಡ್ನಿಗೆ ಎಫೆಕ್ಟ್ ಅನ್ಸೋದಿಲ್ಲ. ಅದ್ರದ್ದು ಪ್ರೆಷರ್ ಅದರಲ್ಲಿ 10 ಮಿಲಿ ಮೂತ್ರ ಇರಲಿ, 500 ಮಿಲಿ ಮೂತ್ರ ಇರಲಿ, ಆ ಬ್ಲಾಡರ್ ಪ್ರೆಷರ್ ಅಷ್ಟೇ ಇರಬೇಕು, ಹೆಚ್ಚಾಗಬಾರ್ದು. ಸೊ ಇಟ್ ಇಸ್ ಅನ್ ಎಲಾಸ್ಟಿಕ್ ಆರ್ಬಿಟ್. ಕೆಲವೊಮ್ಮೆ ಈ ಬ್ಲಾಡರ್ ಅಷ್ಟು ತಡೆಯೋದಿಲ್ಲ, ಸಡನ್ ಆಗಿ ಅದರಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಬರುತ್ತೆ. ಇರಿಟಬಲ್ ಅಂದ್ರೆ ಸಾಮಾನ್ಯ ಜನಗಳಿಗೆ ಅರ್ಥ ಮಾಡ್ಕೋಬೇಕಾದ್ರೆ ಇರಿಟಬಲ್ ಅಂತ. ಸೊ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಓವರ್ ಆಕ್ಟಿವ್ ಬ್ಲಾಡರ್. ಸರ್, ಇವಾಗ ಒಬ್ಬ ವ್ಯಕ್ತಿಗೆ ಈ ರೀತಿ ನಂಗೆ ಓವರ್ ಆಕ್ಟಿವ್ ಬ್ಲಾಡರ್ ಆಗ್ತಾ ಇದೆಯಾ ಅಥವಾ ಯೂರಿನರಿ ಇನ್ಕಾನ್ಸಿಡೆನ್ಸ್ ಆಗ್ತಾ ಇದೆಯಾ ಅಂತ ಗೊತ್ತಾಗೋದು ಕಷ್ಟ ಆಗುತ್ತೆ. ಸೊ ಯಾವ ಸ್ಟೇಜ್ಗೆ ಅಥವಾ ಯಾವ ಸಮಯದಲ್ಲಿ ಅವ್ರು ಡಯಾಗ್ನೋಸಿಸ್ಗೆ ಅಥವಾ ಡಾಕ್ಟರ್ ಹತ್ರ ಬರಬೇಕು? ಅಲ್ಲ, ಅದು ಅನೇಕ ರೋಗ ಲಕ್ಷಣಗಳಿದೆ. ಓವರ್ ಆಕ್ಟಿವ್ ಬ್ಲಾಡರ್ ಏನಾಗ್ಬೋದು ಅಂದ್ರೆ, ಆಗ ನಮ್ಮ ಮಕ್ಕಳು ಶಾಲೆಗಳಲ್ಲಿ ಸಣ್ಣ ಮಕ್ಕಳು ಆಗಾಗ ಟಾಯ್ಲೆಟ್ ಹೋಗ್ಬೇಕು ಅಂತ ಹೇಳ್ತಾರೆ. ಈ ಟೀಚರ್ಸ್ ಅವ್ರಿಗೆ ಬಿಡೋದಿಲ್ಲ. ಒಂದು ಮಗು ಕೇಳಿದ್ರೆ ಇನ್ನೊಂದು ಕೇಳುತ್ತೆ ಅಂತ ಹೇಳಿ ಅಲ್ಲೇ ಕೂರಿಸ್ಬಿಡ್ತಾರೆ. ಅದು ಬಹಳ ತಪ್ಪು. ಇವಾಗ ನಿಮ್ಮ ಮೂಲಕ, ಈ ಪಾಡ್ಕಾಸ್ಟ್ ಮೂಲಕ, ನಿಮ್ಮ ಚಾನಲ್ ಮೂಲಕ ನಾವು ಅಲ್ಲಿ ಯಾರಾದ್ರೂ ವೀಕ್ಷಕರಲ್ಲಿ ಅಧ್ಯಾಪಕರು ಯಾರಾದ್ರು ಇದ್ರೆ ಅವ್ರ ಇದಕ್ಕೆ ಬಹಳ ಗಮನ ಕೊಡಬೇಕು. ಮಕ್ಕಳು ಕೇಳ್ತಾರೆ, ಸುಮ್ಮನೆ ದೇ ಡಿಸ್ರಪ್ಟ್ ದ ಕ್ಲಾಸ್ ಅಂತಾರೆ. ಸೊ ಅದಲ್ಲ, ಕೆಲವು ಮಕ್ಕಳಿಗೆ ಇದು ಓವರ್ ಆಕ್ಟ್. ಅಂದ್ರೆ ನಾನು ಹೋಗ್ಬೇಕಂದ್ರೆ ಅರ್ಜೆಂಟ್, ನಾನು ಈಗಲೇ ಹೋಗ್ಬೇಕು, ಕರೆಕ್ಟ್, ಹೌದು, ಪದೇ ಪದೇ ಹೋಗ್ಬೇಕು. ಸೊ ಅದು ಒಂದು. ಎರಡನೇದು, ಅದೇನಾದ್ರೂ ನೀರಿದ್ರೆ, ಅದು ನೀರಿದ್ರೆ ಮತ್ತೆ ತಡಿನಾರುವೆ ಯೂರಿನ್ ಲೀಕ್ ಆಗುತ್ತೆ. ಅದನ್ನು ಲೀಕ್ ಆಗುವಂಥದ್ದು ಕೆಲವೊಂದು ಟೀಸ್ಪೂನ್ ಇರ್ಬೋದು ಅಥವಾ ಇಡೀ ಮೂತ್ರ ಹೋಗ್ಬಿಡುತ್ತೆ, ಬಟ್ಟೆ ಎಲ್ಲ ಆಗ್ಬಿಡುತ್ತೆ. ಹೌದು, ಆ ರೀತಿ ಆಗಬಹುದು. ಮೂರನೇದು, ಈ ನಮಗೆ ಬಿಡೋದಿಲ್ಲ, ನನಗೆ ಅವಕಾಶ ಸಿಕ್ಕಿಲ್ಲ ಮೂತ್ರ ಮಾಡೋದು, ಅಪ್ರೋಪ್ರಿಯೇಟ್ ಪ್ಲೇಸ್ ಆಗದೆ ಇದ್ದರೆ. ಯಾಕಂದ್ರೆ ನಾವು ಪ್ರಾಣಿಗಳ ಥರ ವಿ ಕೆನಾಟ್ ಗೋ ಅಂಡ್ ಪಾಸ್ ಇತ್ತು, ಈಗ ಅದು ಇಲ್ಲ. ಹಾಗಾಗಿ ಅದನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಕಂಟ್ರೋಲ್ ಯೂರಿನ್ ಅಂದ್ರೆ ಮತ್ತೆ ಅದರದ್ದು ದುಷ್ಪರಿಣಾಮಗಳೇ ಬೇರೆ. ಅದು ಬ್ಯಾಕ್ ಪ್ರೆಷರ್ ಎಫೆಕ್ಟ್ ಆನ್ ದ ಕಿಡ್ನೀಸ್, ಅದರ್ ಪ್ರಾಬ್ಲಮ್. ಸೊ ಓವರ್ ಆಕ್ಟಿವ್ ಬ್ಲಾಡರ್ actually moves a troublesome medical condition. And whatever is reported in the literature, the actual numbers are far more than what it actually. Yeah. ಸರ್, ಹಾಗಾದ್ರೆ ಸಿಂಪ್ಟಮ್ಸ್ ಅಂತ ಹೇಳೋದಾದ್ರೆ ಅದು ಏನೇನು ಇರುತ್ತೆ? Most of the time it is urgency. Urgency ಅಂದ್ರೆ it is different. It is not full bladder. That is not urgency. Okay. ಮೂತ್ರ ತುಂಬಿದೆ, ನಾನು ನೋ. This is as if at any time imminent ಮೂತ್ರ ಬಂದೇ ಬಿಡಕ್ಕೆ ಹೊರಗೆ ಅಂತ. That is urgent. That is the first step, as I told you. ಸರ್, ಈ ಅರ್ಜೆನ್ಸಿ ಏನಕ್ಕೆ ಆಗ್ಬೋದು? ಅಂದ್ರೆ ಎಮೋಷನಲ್ ಕ್ವಶನ್ಸ್ ಏನಾದ್ರು ಪ್ಲೇ ಮಾಡತ್ತಾ ಇದರಲ್ಲಿ, ಅಥವಾ ಸ್ಟ್ರೆಸ್ ಇಂದ ಆಗುತ್ತಾ? ಎಲ್ಲ ಒಂದೇ. Emotion, yeah, that is one part. One part. People who are high spun. ಈಗ ಪರೀಕ್ಷೆ ಟೈಮಲ್ಲಿ ಇರ್ತೀವಿ, ಪರೀಕ್ಷೆ ಟೈಮಲ್ಲಿ ಪದೇ ಪದೇ ಇವ್ರೇನು ಹೋಗ್ತಾ ಇರ್ತಾರೆ. ಓದ್ತಾ ಇದ್ದೀನಿ, ಆದರೆ ನಾನು ಟಾಯ್ಲೆಟ್ ಹೋಗ್ಬೇಕು, ಮುಖ ಮಾಡಿ ತರಬೇಕು.
ಹಾಗೆ ಸೊ ದಟ್ ಈಸ್ ಒನ್ ಆಫ್ ದಿ ಥಿಂಗ್ ನಾಟ್ ಕಾಮನ್ ಬಟ್ ದಟ್ ಈಸ್ ನಾಟ್ ಎ something that needs treatment because the moment that exam is over they become out. So that is not something you treatment. There are other conditions like I told you, for women, pregnancy, delivery, all this. So and it gets worse with it. Then some things like prostate gland, prostate gland failure, then the bladder goes into a reactive overactive. Then if there are other things like neurological conditions, that also can result in a overactive bladder, stones in the bladder, then several conditions, urine infection, all these can cause. And the other thing that we don't commonly recognize is constipation. Constipation. If people don't pass stool normally, then the pressure is there on the bladder, and that also can cause an overactive bladder. The treatment weaning away with Several. It is always stepwise treatment. So before you jump to treatment, you need to do some dose still. And if there is urine infection, ಮೂತ್ರ ಸೋಂಕು ರೋಗ ಇದೆ ಅಂತ ಮೊದಲು ಅದನ್ನ ನೋಡಿ. ಮತ್ತೆ ಎರಡನೇದು ಅವರು ಈ ಥರ ಕೆಲವು ಜನಕ್ಕೆ ಬ್ಲಾಡರ್ ಹೆಚ್ಚು ಮೂತ್ರ ತಡೆಯೋಕೆ ಆಗೋಲ್ಲ, ಕೆಲವು ಎಷ್ಟು ಬೇಕಾದ್ರೂ ತಿಂಬಿಸ್ತಾರೆ, 1 ಲೀಟರ್ ಅಷ್ಟು ಬೇಕಾದ್ರೂ ತಿಂಬಿಸ್ಕೊಳ್ತಾರೆ ಅವ್ರಿಗೆ ಇರೋದು. ಎರಡನೇದು ಈ ಥರ ಬ್ಲಾಡರ್ ಇದೆ ಅಂದರೆ ಅವರು ನೀರೆಷ್ಟು ಕುಡಿಸ್ತಾ ಇದ್ದಾರೆ ಅಂತ. ಈಗ ಎಲ್ಲ ಮಾಧ್ಯಮದಲ್ಲೂ 4 ಲೀಟರ್ ನೀರು ಕುಡಿರಿ, 5 ಲೀಟರ್ ನೀರು ಕುಡಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ತಕ್ಕಂತೆ ನೀವು ವ್ಯಾಯಾಮ ಮಾಡಿ, ಫಿಸಿಕಲ್ ಎಕ್ಸರ್ಸೈಸ್ ಮಾಡಿ ಅಂತ ಹೇಳೋದಿಲ್ಲ. ದೆನ್ ಇಟ್ ಈಸ್ ಓವರ್ಲೋಡ್ ದ ಬ್ಲಾಡರ್. How much water are they drinking? Is there urination? Is there constipation? So you will have to look at all these conditions before you take treatment. So the first level of treatment will be these behavioral change. ಈಗ 4 ಲೀಟರ್ ನೀರು ಕುಡಿದು ನನಗೆ ಪದೇ ಮೂತ್ರ ಹೋಗ್ಬೇಕು ನನಗೆ ಅಂತ 4 ಲೀಟರ್ ಯಾಕೆ ಕುಡಿತೆ? 1 ಲೀಟರ್ 1 ಲೀಟರ್ ಹೇಳುತ್ತೆ. That is one thing. Then there are other in home, and they have other problems like what is called ADH deficiency. That is a hormone that is secreted in the brain. Why is that? Then or pade end ಹೋಗ್ತಾ ಇರಬೇಕು, especially at night. You have to go. So when you look at all these things and make your behavioral change. So treat constipation, cut down on water intake if that is the problem. See if there is a neurological problem. Internally you do panic. Even though we do they are not cause for the overactive mark. ಅದನ್ನ ಹೆಚ್ಚು ಮಾಡುತ್ತೆ ಹೊತ್ತು ತೊಂದರೆಗೆ, that is not the cause. But unless you correct it, there is no point in proceeding with the publicity. ಏನೇನು ಟೆಸ್ಟ್ ಮಾಡಿಸ್ಕೋಬೇಕು ಒಬ್ರು ಅಂದ್ರೆ ಇಯರ್ಲಿ ಸಜೆಸ್ಟ್ ಮಾಡ್ತೀರಾ? ಇಲ್ಲ ಅಥವಾ ಈ ತರ ಏನಾದ್ರು ಸ್ವಲ್ಪ ಓವರ್ ಆಕ್ಟಿಂಗ್ ಬ್ಲಾಡರ್ ಅಥವಾ ನೀವು ಟೆಸ್ಟ್ ಅಂತ ಏನು ಇಲ್ಲ ಇದಕ್ಕೆ. ಏನಾದ್ರು ಸಿಂಟಮ್ ಇದ್ರೆ ಈ ಥರ ಆಗ ದಿಸ್ ಇಸ್ ಗೋ and meet a doctor because this is treatable. That is the most important. Is it treatable? Yes, it is treatable. Will I get relief? Yes, you will get. That has to be there because most of the time it is with the women. They don't want to tell anything that I have this problem. Yes, they will have a hesitation. They have hesitation. Next, they cut off on the ಇವಾಗ ಮನೆಯಲ್ಲಿ ಏನೋ ಒಂದು ಪೂಜೆ ಇದೆ, ಯಾರೋ ಕರೆದಿದ್ದಾರೆ, ಮದುವೆಗೆ ಹೋಗ್ಬೇಕು, ಊರಿಗೆ ಹೋಗ್ಬೇಕು, they will say ಬೇಡ ನಾನು ಬರೋದಿಲ್ಲ. They will not say I have this from. They hide because they think that ನನಗೆ ವಯಸ್ಸಾಯಿತು, ಹಿಂಗಾಯ್ತು, ಇನ್ನೇನೋ ಆಯಿತು, ಅದಕ್ಕೆ ಹೀಗೆ ಇದು ಸರಿ ಹೋಗೋದಿಲ್ಲ ಅನ್ನೋ ಅದು ತಪ್ಪು ಕಲ್ಪನೆ. They have to know that this is treatable and treatable easily. It's not a very complicated thing. ಸರ್, ಹಾಗಾದ್ರೆ ಈ ಕಂಡೀಷನ್ಗೆ ಯಾವ ಸ್ಟೇಜ್ ಅಲ್ಲಿ ಒಬ್ರು ಸರ್ಜರಿ ಮಾಡಿಸ್ಕೋಬೇಕು?
ಸರ್ಜರಿ ನಾನು Surgery loss, surgery absolutely the loss of a most important medication. There are excellent medications available, which they very good, really. So these are things that will reduce the pressure. If the problem is with the bladder alone, then the medicine can reduce the pressure in the bladder, and this is remarkable relief. ಸರ್ ಇದು ಹೆರಿಡಿಟ್ರಿನೂ ಹೌದಾ ಹಾಗೇನಿಲ್ಲ? No, it is not considered as a hereditary. No. But it can run in family, especially if there is a history of anxiety disorder, then it can be. But that's not hereditary. But another question, there's a very important one. First, can you really train your bladder? Can anyone train our bladder? Yes, you can train your bladder. Those are all the behavioral changes that I have told. But when we talk of training your bladder, remember that advice must be given only by the doctor, the urologist, or whoever is taking, and must be done only after the initial evaluation is done and we find that there is no other cause. Suppose there is a nerve problem. Suppose there is constipation. Suppose this person is drinking a lot of water. It is wrong to say go train your bladder. If we first correct out. So it is conducted like an exercise and then they have to practice it to train their bladder. So training happens in two ways. There are some things. Now here we are talking in the context of the overactive bladder. ಬೇರೆ ಕಾರಣಗಳು ಇದೆ, ಬೇರೆ ರೀತಿ bladder training ಇದೆ. But once all other problems are ruled out, then you say, okay, overactive bladder, I find that there is no problem. You take the medicine. Usually it has to be support with the medicine. And then you say, okay, ಈಗ ನಾನು ಹೋಗಬೇಕು ಅನ್ಸುತ್ತೆ ಅಂದರೆ normally what we say is walk in the opposite direction of the toilet. Because the sensation, this bladder is bleeding, overactive ಅಂದ್ರೆ ಏನು, this bladder is suddenly squeezed. So if there is no other problem, then you feel walking out of the direction. In 15 seconds, that sensation will go. And that is usually when you see the functional problem. We rely on medication. If it's a functional problem, typically, ನಾನು ಬರ್ತಾ ಇದ್ದೀನಿ, ಮನೆಗೆ ಬರೋ ಹತ್ರ ಬಂದರೆ ನನ್ನ ಅರ್ಜೆನ್ಸಿ ಇನ್ನೂ ಜಾಸ್ತಿ ಆಗುತ್ತೆ. It happens. You reach the toilet and your urgency is even more. So these are functional problems of the bladder. And those are easily remedied by bladder training. Sir, and also during the rainy and the monsoon season, ನೀರು ತುಂಬ ಜಾಸ್ತಿ ಕುಡಿಯೋದಿರ್ಬೋದು. So they have that tendency to go near the washroom more. ಸ್ವಲ್ಪ ನೀರು ಕುಡಿದ ತಕ್ಷಣ ಒಂದ್ಸಲ ಹೋಗುದು ಬಂದ್ಬಿಡೋಣ, ಅಥವಾ ನಾನು ಎಲ್ಲೋ ಟ್ರಾವೆಲ್ ಮಾಡಬೇಕು ಮುಂಚೆನೆ ಹೋಗಿ ಬರೋಣ, ಆ ಥರ ಎಲ್ಲ ಇರುತ್ತೆ ಅಲ್ವಾ ಸುಮಾರು. ಅದಿದೆ. So those people are people who need to be checked to see if they have an overactive bladder. Why should otherwise somebody say, meeting of friend, I'll pass you the income? Andre, they need to get evaluated. But indeed, I want to say that medication plays a very important role in the management of the overactive. That is something that should not get lost when we say, ಇದನ್ನು ಸರಿ ಮಾಡ್ಬಿಡ್ತೀನಿ, ನೀರು ಕಮ್ಮಿ ಮಾಡ್ತೀನಿ, ನಾನು ಬ್ಲಾಡರ್ ಟ್ರೈನಿಂಗ್ ಮಾಡ್ತೀನಿ ಅನ್ನಲ್ಲ. Medication, once we make all the behavioral changes and then you use medication, then we really do very good. And those are all straightforward. They are very normal side effects. They have been used in millions of people all over the world. And that is something that should be conveyed to people saying, you have urgency. Now, they toilet over. No, having urgency to go. Urgency is
ಎ ಸೆನ್ಸೇಷನ್ ಆಫ್ ಇಮಿನೆಂಟ್ ಲೀಕ್. ಅಂದರೆ ಈಗ ಲೀಕ್ ಆಗ್ಬಿಡುತ್ತೆ ನಾನು ಹೋಗದೆ ಇದ್ರೆ. ಬ್ಲಾಡರ್ ಫುಲ್ನೆಸ್ ಇಸ್ ಇನ್ ದಿ ಲೋವರ್ ಅಬ್ಡಮನ್. Urgency is a sensation in the urinary passage. Even when they were them do different effects of tech. Yeah. ಸುಮಾರು ಜನ ಇವಾಗ ಎಸ್ಪೆಷಲಿ ಲೇಡೀಸ್ ಅಲ್ಲಿ ನಾನು ಗಮನಿಸಿರೋ ಎಲ್ಲೋ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಕಡಿಮೆ ನೀರು ಕುಡಿಯೋದು ಅಥವಾ ತುಂಬಾ ಕಂಟ್ರೋಲ್ ಮಾಡ್ಕೊಂಡು ತರ್ಫಾಡಿರೋದು ಇದೆಲ್ಲ ಮಾಡ್ತಾರೆ. ಇದೆಲ್ಲ ಮಾಡಬಾರ್ದಲ್ವಾ? ಅಲ್ಲ, ಮಾಡಬಾರ್ದು ಅಂದ್ರೆ you have to look at how the surroundings are. Men will go and pass urine anywhere. But it's not possible. Women cannot go. So it is natural that they take all the precautions. But to think that ನಾನು ನೀರು ಕಮ್ಮಿ ಕೊಡದೆ ಅದರಿಂದ ನನಗೆ ಹಿಂಗೇನೋ ಆಯ್ತು ಯೂರಿನ್ ಇನ್ಫೆಕ್ಷನ್ ಅದೆಲ್ಲ no, nothing like that happens. In fact, holding urine causes a problem. Not if you go and then also caffeine intake that can cause a lot of problem. Caffeine, one, it puts out more urine, and second, it is also an irritant. So both. So we tell and say that becomes the overactive bladder problem. Correct. It will aggravate. It not an aggravate. That's what I told earlier. All these things are addicting effect. So we want to remove all that. The primary problem is that. But if they are comfortable with all these changes they have made, they are okay. Depending on each person, like although given shiny, correct. ಏನೇನಿರುತ್ತೋ ಅದ್ರ ಪ್ರಕಾರ ಅವ್ರು ಏನು ಬದಲಾವಣೆಗಳು ಮಾಡ್ತಾರೆ. They say I am all right with this, that. Otherwise, to say ಕಾಫಿಯಿಂದ ಹಿಂಗಾಯ್ತು ಅಂತ ಇಲ್ಲ. ಕಾಫಿಯಿಂದ ಹೆಚ್ಚಾಗತ್ತಾ ಆಗತ್ತೆ, ಆದರೆ ಎಷ್ಟು ಕಾಫಿ? Somebody has to decide how much. Okay. We generally go by our book where we say, oh, caffeine causes. But if you see in Western countries, their coffee is 500 ml, 2 ml, or even 100 ml. So their coffee intake is very different from our coffee. And they hold a mug. This big. Wow. Huge. You know, if you go to Starbucks, you see. So the amount of coffee also makes a difference. But in our country, most of the time the coffee is 100 ml. 100 ml or less. So it is very different. But ಅಲ್ಲಿ ವೆದರ್ ಕಂಡೀಷನ್, ಇಲ್ಲಿ ವೆದರ್ ಕಂಡೀಷನ್, ಸೊ ಅವರ ಮತ್ತೆ ನಮ್ಮ ಲೈಫ್ ಸ್ಟೈಲ್ ಎವ್ರಿಥಿಂಗ್ ಇಸ್ ಕರೆಕ್ಟ್. So you just can't simply transport what they have sent to our country. It just change. ಕಡೆಯದಾಗಿ ಸಾಕಷ್ಟು ಇನ್ಸೈಟ್ಫುಲ್ ಇನ್ಫಾರ್ಮೇಶನ್ ಆಲ್ರೆಡಿ ನಮಗೆ ಡಾಕ್ಟರ್ಸ್ ಕೊಟ್ಟಿದ್ದಾರೆ. ಡಾಕ್ಟರ್, ಇವಾಗೆಲ್ಲ ನಮ್ಮ ಲಿಸ್ನರ್ಸ್ಗೆ, ನಮ್ಮ ವ್ಯೂವರ್ಸ್ಗೆ ಎಲ್ಲ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಯೂರಿನರಿ ಇನ್ಕಾಂಟಿನೆನ್ಸ್ ಬಗ್ಗೆ ಏನ್ ಮೆಸೇಜ್ ಕೊಡೋದಕ್ಕೆ ಇಷ್ಟ? Urinary incontinence is, let's say, is very common, but not admitted as often as it actually happens. One. Second, it's just taken for they accept that ವಯಸ್ಸಾಯಿತು ಹಿಂಗೆ. No, it has got nothing to do with age. I mean, age works in way, but yes. But point is that it can be treated. So you don't have to cut off all your social life phases. No, you can lead a completely normal life. 3, they are very simple treatments. First, they will check to see if all of it is only because of the overactive bladder, and if it is, there are enough good medicine, effective medicine that can manage this condition. Surgery is absolutely the last option, and that will be only when there are other problems. ಈಗ ಗರ್ಭಕೋಶ ಜಾರಿದೆ, pelvic muscle weakness, ಅಂಥದಕ್ಕೆ you think you need surgery. That means the problem is not an overactive bladder, but completely. So that is incontinence is there, but not due to the overactive bladder, and that's a completely different medical condition. Now, most important, treatable. Can you need your quality of life improve? Yes, 100%. Thank you so much, Doctor. Don't you think it was a wonderful session and total overall insightful information about
lot many things I can say. This was Dr. Venkatesh Krishnamurthy with us, who is the chairman of NU Hospitals. ಜೊತೆಗೆ ಇವರು ಸೀನಿಯರ್ ಕನ್ಸಲ್ಟೆಂಟ್ ಯೂರಾಲಜಿನಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ನಿಮಗಷ್ಟೇ ಅಲ್ಲ, ನಿಮ್ಗೆ ಪರಿಚಯ ಇರೋರಿಗೆ ಎಷ್ಟೊಂದು ಜನಕ್ಕೆ ನೀವು ಈ ವಿಷಯಗಳನ್ನ ಹೇಳ್ಬೋದು. ಫ್ರೆಂಡ್ಸ್ ಫ್ಯಾಮಿಲಿ ಹತ್ರ ಈ ವಿಡಿಯೋನ ಕೂಡ ಶೇರ್ ಮಾಡ್ಬೋದು. ಹಾಗೆ ಇದೇ ರೀತಿ ಹೆಚ್ಚಿನ ವಿಷಯಗಳು ನೀವು ತಿಳ್ಕೊಳ್ಬೇಕು ಅಂತಂದ್ರೆ 92.7 ಬಿಗ್ ಎಫ್ ನ ಸದಾಕಾಲ ಕೇಳ್ತಾ ಇರಿ. ನಾನು ನಿಮ್ಮ ಪ್ರೀತಿಯ RJ ಶ್ರೀವಿದ್ಯಾ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ. ಯೋಚನೆ ಯಾಕೆ, ಚೇಂಜ್ ಓಕೆ ಅಂತ ಸದಾಕಾಲ 92.7 ಬಿಗ್ ಎಫ್ ನ ಕೇಳ್ತಾ ಇರಿ. ನಮಸ್ತೆ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ನಮಸ್ತೆ.